ನಾನಿವತ್ತು KR ಮಾರ್ಕೆಟ್ನ ಫ್ಲವರ್ ಮಾರ್ಕೆಟ್ನಲ್ಲಿದ್ದೀನಿ. ನಿನ್ನೆಯಷ್ಟೇ KR ಮಾರ್ಕೆಟ್ಗೆ ಬಂದು ಇಲ್ಲಿ ಬಂದಿರುವಂತಹ ಜನಸಾಮಾನ್ಯರನ್ನ ಮಾತಾಡಿಸಿದ್ವಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಬಂದು ವಸ್ತುಗಳನ್ನು ಹಾಗೇನೆ ಹಣ್ಣುಗಳನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು. ಯಾವ ರೀತಿ ಹಬ್ಬಗಳನ್ನು ಆಚರಿಸಿದ್ದಾರೆ, ಹಾಗೇನೆ ಇಲ್ಲಿ ಹೂವಿನ ಮತ್ತೆ ಹಣ್ಣು ಹಂಪಲುಗಳ ಬೆಲೆ ಯಾವ ರೀತಿ ಇದೆ ಅಂತ ನಿನ್ನೆ ಕೇಳಿದ್ವಿ. ಹಾಗಾದ್ರೆ ಇವತ್ತು ನಿನ್ನೆ ಬೆಲೆ ಏರಿಕೆ ಇತ್ತು, ಹಾಗಾದ್ರೆ ಇವತ್ತು ಇಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರನ್ನ ಮಾತಾಡಿಸಿನಿ. ಯಾಕೆಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂತಂದ್ರೆ KR ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಧಮಾಕ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ವರ್ಷ ಅಂದ್ರೆ ವರಮಹಾಲಕ್ಷ್ಮಿಯ ಹಬ್ಬ ದಿನ ಇಷ್ಟು ವರ್ಷ ಯಾವ ರೀತಿ ಇತ್ತು ಹೂವಿನ ಬೆಲೆ, ಈ ವರ್ಷ ಯಾವ ರೀತಿ ಇದೆ ಬೆಲೆ, ಹಾಗೇನೆ ಹೂಗಳ ಬೆಲೆಯಲ್ಲಿ ಅಂತ ಹೇಳಿದ್ರೆ ಕೆಲವು ಕನಕಾಂಬರ ಗಗನಕ್ಕೇರಿದೆ ದರ, ಅದು ಏನಂತೀರಾ ನೀವು? ನಿಜ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಇಯರ್ ಎಲ್ಲ ಇನ್ನೂ ತುಂಬಾ ಕಾಸ್ಟ್ಲಿ ಇತ್ತು. ಈ ಇಯರ್ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಇದೆ, ನಮಗೂ ವರ್ಕೌಟ್ ಆಗೋ ತರನೇ ಇದೆ. ಇಲ್ಲ ಇಲ್ಲ ಎಂತದ್ದು ಸಮಸ್ಯೆ ಇಲ್ಲ. ವರ್ಷದಲ್ಲಿ ಯಾವ ದಿನ ವ್ಯಾಪಾರಸ್ಥಕ್ಕೆ ತುಂಬಾ ಖುಷಿ ಆಗೋದು ಅಂತ ಹೇಳಿದ್ರೆ ಯಾವ ಹಬ್ಬದ ದಿನ ನಿಮ್ಗೆ ತುಂಬಾ ಲಾಭ ಆಯ್ತು ಅಂತ ಅನ್ಸೋದು ಯಾವ ಹಬ್ಬದ ದಿನ? ಉಗಾದಿ, ಆಯುಧ ಪೂಜೆ, ವರಮಹಾಲಕ್ಷ್ಮಿ, 3 ದೊಡ್ಡ ಹಬ್ಬ ಇವರು. ಎಲ್ಲ ನಾರ್ಮಲ್ ಚಿಕ್ಕ ಚಿಕ್ಕ ಹಬ್ಬಗಳು ಆ ಥರ. ಶ್ರಾವಣ ಶನಿವಾರ ಅಂದರೆ ಇದು ವರಮಹಾಲಕ್ಷ್ಮಿ ಹಬ್ಬ, ಇದು ದೊಡ್ಡ ಹಬ್ಬ ಇದ್ದಂಗೆ. ಇದು ಉಗಾದಿ, ಆಯುಧ ಪೂಜೆ, ದೀಪಾವಳಿ, ಈ 4 ಮೇನ್ ಹಬ್ಬ. ಇಲ್ಲಿ ಜನರು ಇಷ್ಟೇ ರಶ್ ಇರ್ತದೆ ಇಲ್ಲಿ ಯಾವಾಗಲೂ. ಆ ಥರ ಇಲ್ಲಿ ನಾವೆಲ್ಲ ಇಲ್ಲೆಲ್ಲ ತಗೊಂಡು ಹೋಗಿ ಶ್ರೀನಗರದಲ್ಲಿ ಅಲ್ಲಿ ವ್ಯಾಪಾರ ಮಾಡೋದು ನಾವು. ಅಕ್ಕ, ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀರಾ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ವ್ಯಾಪಾರ ಆಗಿದೆ? ಅಯ್ಯೋ ಮೇಡಮ್, ಹಗಲು ರಾತ್ರಿ ಕಷ್ಟಪಟ್ರು ಈ ಸಲ ವ್ಯಾಪಾರ ಅದೇ ಬಂಡವಾಳ ಹಾಕಿದ್ದೀವಿ. ಏನಾದರೂ ಲಾಭ ಸಿಕ್ಕಿದ್ರೆ ಮಾತ್ರ ಚೆನ್ನಾಗಾಗಿದೆ ಅಂತ ಅಷ್ಟೇ. ಬೇರೆ ಟೈಮಲ್ಲಿ ಅಂತ ಹೇಳಿದ್ರೆ ನಾರ್ಮಲ್ ಡೇಸ್ಗಳಲ್ಲಿ ವ್ಯಾಪಾರ ಹೇಗೆ ನಡೀತಾ ಇದೆ, ವರಮಹಾಲಕ್ಷ್ಮಿಗೆ ಕಂಪೇರ್ ಮಾಡಿದರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂತಂದರೆ ನೀವು ಕೂಡ ಕಾಯ್ತಾ ಇರ್ತೀರಾ ಯಾವುದಾದ್ರೂ ಹಬ್ಬ ಬರಲಿ ನಮಗೆ ವ್ಯಾಪಾರ ಆಗತ್ತೆ ಅಂತ. ಸೊ ಏನು ಹೇಳ್ತೀರಾ ಮೇಡಮ್? ಏನು ಹೇಳೋದು ಅಂದರೆ ವ್ಯಾಪಾರ ನಡೀತದೆ, ನಮ್ಗೆ ಹೆಂಗೆ ಬಂಡವಾಳ ನಾವು ಹೆಂಗೆ ಹಾಕಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ ಆದರೂ ಆಗ್ಬೋದು, ಲಾಭ ಆದರೂ ಆಗ್ಬೋದು. ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇದೇನೆ ನಂಬ್ಕೊಂಡಿರೋದು. ನಾವು ಯಾವ ಹಬ್ಬನೂ ನಂಬ್ಕೊಂಡಿರಲ್ಲ, ಜಾಸ್ತಿ ಇದೇ ನಂಬ್ಕೊಂಡಿರೋದು ಅಷ್ಟೇ. KR ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರ ಮಾಡ್ತಿದ್ದೀರಾ. ಈ ವರ್ಷ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ಯಾಪಾರ ಯಾವ ರೀತಿ ನಡೀತಾ ಇದೆ ಸರ್? ಮೇಡಮ್, ಹೋದ ವರ್ಷದಿಂದ ಈ ವರ್ಷ ಚೆನ್ನಾಗಿ ನಡೀತಿದೆ, ಚೆನ್ನಾಗಿ ಆಗ್ತಿದೆ ವ್ಯಾಪಾರ. ಎಲ್ಲರೂ ರೈತರುಗಳಿಗೆಲ್ಲ ಒಳ್ಳೆ ರೇಟ್ ಇದೆ, ಒಳ್ಳೆ ಫ್ಲವರ್ ಬರ್ತಿದೆ, ವ್ಯಾಪಾರ ಚೆನ್ನಾಗಿ ಆಗ್ತಿದೆ. ಈ ಥರ ಯಾರು ಹಾಕಿರೋ ಬಂಡವಾಳಕ್ಕೆ ಯಾವುದೂ ಲಾಸ್ ಇಲ್ಲ, ಲಾಭನೇ ನೋಡ್ತಿದ್ದಾರೆ. ಹಾಗೆಯೇ ನಿನ್ನೆ ತುಂಬ ಇವತ್ತಿಗಿಂತ ನಿನ್ನೆ ಲಕ್ಷಾಂತರ ಜನ ಮಾರ್ಕೆಟ್ಗೆ ಬಂದಿದ್ರು. ಇವತ್ತಿಗೆ ಕಂಪೇರ್ ಮಾಡಿದರೆ ಅಂದರೆ ಯಾವ ರೀತಿ ಅಂದರೆ ಹೂವಿನ ಬೆಲೆಗಳ ಮೇಲೆ ಅವರು ವ್ಯಾಪಾರಸ್ಥ ಅಂದರೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಜನಸಾಮಾನ್ಯರಿಗೆ ಏನಾದರೂ ಬೆಲೆ ಏರಿಕೆ, ರೇಟ್ ಜಾಸ್ತಿ ಅನ್ನುವಂಥ ಮಾತುಗಳು ಏನಾದರೂ ಕೇಳಿ ಬಂದಿದೆಯಾ? ಮೇಡಮ್, ಇದು ಸೀಸನಲ್ಲಿ ಫ್ಲವರ್ ಬಂದಿಲ್ಲ, ಅದಕ್ಕೋಸ್ಕರ ಇವಾಗ ಹಬ್ಬದಿಂದ ಇವಾಗ ಫ್ಲವರ್ ಬಂದಿದೆ. ಈಗ ಒಂದು ಸ್ವಲ್ಪ ರೈಟು ಕಮ್ಮಿ ಇದ್ರೂ ರೋಡ್ ಚೆನ್ನಾಗಿ ಆಗ್ತಿದೆ, ರೈತರುಗಳಿಗೂ ಒಳ್ಳೆ ಬೆಲೆ ಸಿಕ್ಕಿದೆ, ಒಳ್ಳೆ ವ್ಯಾಪಾರ ಆಗ್ತಿದೆ, ಯಾರಿಗೂ ಲಾಸ್ ಆಗಿಲ್ಲ ಮೇಡಮ್. ಸರ್, ಇಷ್ಟು ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ವ್ಯಾಪಾರ ಆಯಿತು, ಹಾಗೆಯೇ 2026ರ ವರಮಹಾಲಕ್ಷ್ಮಿ ಹಬ್ಬ ನಿಮ್ಗೆ ಯಾವ ರೀತಿ ವ್ಯಾಪಾರ ಆಗಿದೆ? ಹಾಗೆಯೇ ಇಲ್ಲಿ ನಿನ್ನೆ ಲಕ್ಷಾಂತರ ಜನ ನಿನ್ನೆನೂ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಹೇಗೆ ನೀವು ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದೀರಾ? ವ್ಯಾಪಾರ ಮಾಡೋಕ್ಕೆ ಏನಾದರೂ ಕಷ್ಟ ಆಗಿದೆ ಅಥವಾ ಏನೋ ಇಲ್ಲ ನಮಗೆ ಲಕ್ಷ್ಮಿ ಬರ್ತಿದ್ದಾಳೆ ಅಂತ ಹೇಳ್ಕೊಂಡು ಖುಷಿಯಾಗಿ ವ್ಯಾಪಾರ ಮಾಡ್ತೀವಿ? ನಾವು ಲಕ್ಷ್ಮಿ ಬರೋದ್ರಿಂದ ಖುಷಿಯೇ ಮೇಡಮ್ ವ್ಯಾಪಾರ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ಸಂಪಾದನೆ ಖುಷಿ ಎಷ್ಟು ಮುಖ್ಯ ಅಲ್ವಾ ಮೇಡಮ್? ನಾವು ಬಂಡವಾಳ ಆಗಿರ್ತೀವಿ, 5,000 ಹೇಳಿದ್ರು ತೊಗೊಂಡ್ರೆ 6,000 ಪಾಪ ಜನ ನೋಡಿ ತೊಗೊಂಡೋಗಿದ್ದಾರೆ ಮೇಡಮ್. ಸರ್, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕನಕಾಂಬರದ ರೇಟ್ ತುಂಬಾ ಜಾಸ್ತಿ ಅಂತ ನಿನ್ನೆ ಬಂದಿರುವ ಜನಸಾಮಾನ್ಯರು ಹೇಳಿದ್ದಾರೆ. ಹಾಗೆಯೇ ನಿನ್ನೆ ಮತ್ತು ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ನೀವೀಗ ಕನಕಾಂಬರ ಹೂವಿನ ವ್ಯಾಪಾರಸ್ಥರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನಕಾಂಬರ ಏನು ಇವಾಗ 2-3 ದಿವಸದಿಂದ ರೇಟ್ ಜಾಸ್ತಿ ಆಗೈತೆ. ಫಸ್ಟ್ ಎಲ್ಲ 300-400 ರೂಪಾಯಿ 500 ರೂಪಾಯಿ ಅಷ್ಟೇ ಓಡ್ತಾ ಇತ್ತು. ಇವತ್ತು ನಿನ್ನೆ 4,000, ಇವತ್ತು 3,000 ಐತೆ. ಚೆನ್ನಾಗಿರೋ ಕನಕಾಂಬರ 3,000-4,000 ಓಡ್ತೈತೆ. 2-3 ದಿವಸದಿಂದ ಸ್ವಲ್ಪ ಇಂಪ್ರೂವ್ ಆಗೈತೆ ವ್ಯಾಪಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, KR ಮಾರ್ಕೆಟ್ನಲ್ಲಿರುವಂತಹ ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ವರ್ಷದಲ್ಲಿ ಒಮ್ಮೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ವ್ಯಾಪಾರ ತುಂಬಾನೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಬರೋದಕ್ಕೆ ಅಂತಾನೆ ನಾವು ಕಾಯ್ತಾ ಇರ್ತೀವಿ. ಯಾಕೆಂತ ಹೇಳಿದ್ರೆ ಬೇರೆ ದಿನಗಳಲ್ಲಿ ನಾವು ಖಾಲಿ ಕೂತ್ರು ಕೂಡ ವ್ಯಾಪಾರಗಳು ಆಗಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ನಮಗೆ ಡಬಲ್ ಧಮಾಕ ಆಗಿ ಅಂದ್ರೆ ಎಲ್ಲಾ ರೀತಿಯ ವ್ಯಾಪಾರ ನಾವು ಅಂದುಕೊಂಡಕ್ಕಿಂತ ಜಾಸ್ತಿನೇ ವ್ಯಾಪಾರ ಆಗತ್ತೆ ಅಂತಾನೆ ಹೇಳಿದ್ದಾರೆ. ಹಾಗಾದ್ರೆ ವರಮಹಾಲಕ್ಷ್ಮಿ ಅಂದ್ರೆ ದೇವ್ರು
ವರಮಹಾಲಕ್ಷ್ಮಿ ದೇವರು ಈ ಹೂವಿನ ವ್ಯಾಪಾರಿಗಳಿರ್ಬೋದು ಅಥವಾ ಹಣ್ಣಿನ ವ್ಯಾಪಾರ ಇರ್ಬೋದು ಅಥವಾ ದೇವರ ಏನೇ ವಸ್ತುಗಳಿರಲಿ ಏನು ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದ್ರೆ 2 ನಿನ್ನೆ ಇವತ್ತು ನಾಳೆ ಒಳ್ಳೆಯ ವ್ಯವಹಾರವನ್ನೇ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯನ್ನ ಅತಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ನಾನು ಜಯಶ್ರೀ.